ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಪಟ್ಟಂತಹ ನಾವು ಎಚ್ಆರ್ಎಂಎಂಟ್ ಏನು ಕರಿತೇವಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಇಂದಿನ ತರಗತಿಯಲ್ಲಿ ಕಾರ್ಯಕ್ಷಮತೆ ಮೌಲ್ಯಮಾಪನದ ಅಗತ್ಯತೆ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇವತ್ತು ಈ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡುವುದರಿಂದ ಆಗುವಂಥ ಲಾಭಗಳೇನು ಅಥವಾ ಅದರಿಂದ ನಮಗೆ ಮಹತ್ವ ಏನಿದೆ, ಅದರಿಂದ ಬೆನಿಫಿಟ್ಸ್ ಏನಂತೇಳಿ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಈ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡೋದ್ರಿಂದ ನಮ್ಗೆ ಆಗುವಂಥ ಲಾಭ ಮತ್ತು ಮಹತ್ವ ಏನಂತಂದ್ರೆ, ಒಂದನೇದ್ದು ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಸುಧಾರಣೆಯನ್ನು ಮಾಡ್ಬೋದು. ಯಾಕಂದ್ರೆ ಈ ಮೌಲ್ಯಮಾಪನವನ್ನು ಮಾಡೋದ್ರಿಂದ ಉದ್ಯೋಗಿಗಳು ಮಾಡುವಂಥ ತಪ್ಪುಗಳು ತಿಳಿಯುವುದರ ಮೂಲಕ ಆ ತಪ್ಪುಗಳನ್ನು ತಿದ್ದುಪಡಿ ಮಾಡಿ ಉತ್ತಮ ಕೆಲಸ ಮಾಡಲು ಪ್ರಯತ್ನವನ್ನು ಪಡುತ್ತಾರೆ. ಇನ್ನು ಈ ಮೌಲ್ಯಮಾಪನವನ್ನು ಮಾಡುವುದರಿಂದ ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಳವನ್ನು ಮಾಡಲು ಇದು ನಮಗೆ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಯಾಕಂದ್ರೆ ಉದ್ಯೋಗಿಗಳ ಕಾರ್ಯಕ್ಷಮತೆ ಉತ್ತಮವಾಗಿತ್ತಂತಂದ್ರೆ ಸಂಸ್ಥೆಯ ಉತ್ಪಾದಕತೆ ಹೆಚ್ಚಳವಾಗಿರ್ತದೆ ಮತ್ತು ಕಾರ್ಯಕ್ಷಮತೆ ಸುಲಭವಾಗಿ ಹೆಚ್ಚಳವಾಗಿ ಕಂಡು ಬರುತ್ತದೆ. ಇನ್ನು ಮೂರನೇ ಲಾಭ ಮತ್ತು ಮಹತ್ವ ಅಂದರೆ ಪ್ರೇರಣೆಯನ್ನು ಹೆಚ್ಚಳವನ್ನು ಮಾಡ್ಬೋದು. ಯಾಕಂದ್ರೆ ಉತ್ತಮವಾದಂಥ ಕಾರ್ಯಕ್ಷಮತೆಯನ್ನು ಗುರುತಿಸಿ ಬಹುಮಾನವನ್ನು ನೀಡುವುದರಿಂದ ಉದ್ಯೋಗಿಗಳಲ್ಲಿ ಉತ್ಸಾಹ ಏನಾಗ್ತದೆ, ಹೆಚ್ಚಳ ಆಗ್ತದೆ. ಹೀಗೆ ಆ ಉತ್ಸಾಹವನ್ನು ಹೆಚ್ಚಳ ಮಾಡಲು ನಾವೇನು ಮಾಡಬೇಕು, ಕಾರ್ಯಕ್ಷಮತೆ ಮೌಲ್ಯಮಾಪನ ಮಾಡೋದ್ರಿಂದ ನಮಗೆ ಈ ಲಾಭ ಉಂಟಾಗ್ತದೆ. ಇನ್ನು ಆಗುವಂಥ ನಾಲ್ಕನೇ ಲಾಭ ತರಬೇತಿ ಮತ್ತು ಅಭಿವೃದ್ಧಿ ಉಂಟಾಗ್ತದೆ. ಯಾಕಂದ್ರೆ ಮೌಲ್ಯಮಾಪನವನ್ನು ಮಾಡೋದರಿಂದ ಉದ್ಯೋಗಿಗಳ ಕೌಶಲ್ಯ ಕೊರತೆಗಳನ್ನು ಗುರುತಿಸಿಕೊಂಡು ತರಬೇತಿಯನ್ನು ನೀಡುವುದರ ಮೂಲಕ ಉದ್ಯಮಗೆ ಅಥವಾ ಸಂಸ್ಥೆಗೆ ಲಾಭ ಹೆಚ್ಚಳವಾಗಿ ಕಂಡು ಬರ್ತದೆ. ಇನ್ನು ಬಡ್ತಿಯನ್ನು ನಿರ್ಧಾರವನ್ನು ಕೈಗೊಳ್ಳಲು ಸಹಾಯವನ್ನು ಆಗ್ತದೆ. ಯಾಕಂದ್ರೆ ಉತ್ತಮ ಕಾರ್ಯಕ್ಷಮತೆ ಹೊಂದಿರುವಂಥ ಉದ್ಯೋಗಿಗಳಿಗೆ ಬಡ್ತಿಯನ್ನು ನೀಡಲು ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಸಹಾಯವನ್ನು ಮಾಡುತ್ತದೆ. ಇನ್ನು ವೇತನದ ಹೆಚ್ಚಳದ ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಂತಂದ್ರೆ ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಬೇಕಾಗ್ತದೆ. ಯಾಕಂದ್ರೆ ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಇದ್ದಾಗ ಮಾತ್ರ ಈ ಮೌಲ್ಯಮಾಪನದ ಆಧಾರದ ಮೇಲೆ ನಾವೇನು ಮಾಡ್ಬೋದು, ವೇತನದ ಹೆಚ್ಚಳದ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ನಮಗೆ ಸಹಾಯವನ್ನು ಮಾಡುತ್ತದೆ. ನೆಕ್ಸ್ಟ್ ಒನ್, ಉದ್ಯೋಗಿಗಳ ಸಾಮರ್ಥ್ಯವನ್ನು ಗುರುತಿಸಬೇಕಂತಂದ್ರೆ ಈ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ನಾವು ಮಾಡಲೇಬೇಕು. ಈ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡೋದ್ರಿಂದ ಆ ಸಂಸ್ಥೆಯಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನೀಡಬಹುದು ಮತ್ತು ಅವರ ಒಂದು ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲು ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ನಮಗೆ ಸಹಾಯವನ್ನು ಮಾಡ್ತದೆ. 8, ನಿವ್ವನ ನಿರ್ಧಾರಗಳಿಗೆ ಸಹಾಯವನ್ನು ಮಾಡ್ತದೆ. ಹೇಗೆ ಅಂತಂದ್ರೆ, ನಾವೇನಾದರೂ ಉದ್ಯಮ ಸಂಸ್ಥೆಯಲ್ಲಿ ಅಥವಾ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿಕೊಳ್ಳುವಂಥ ಸನ್ನಿವೇಶ ಇತ್ತಂದ್ರೆ, ವರ್ಗಾವಣೆಗೊಳಿಸುವಂಥ ಪ್ರಕ್ರಿಯೆ ಇತ್ತಂತಂದ್ರೆ, ಬಡ್ತಿ ನೀಡುವಂಥ ಕೆಲಸ ಇತ್ತಂತಂದ್ರೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲು ಅಥವಾ ತೆಗೆದುಕೊಳ್ಳಲು ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ನಮಗೆ ಸಹಾಯವನ್ನು ಮಾಡ್ತದೆ. ಹೀಗೆ ಮಾಡೋದರಿಂದ ನಾವು ಸುಲಭವಾಗಿ ನೇಮಕಾತಿ, ವರ್ಗಾವಣೆ, ಬಡ್ತಿಗಳನ್ನು ಸುಲಭವಾಗಿ ಮಾಡಬಹುದು. 9, ಉದ್ಯೋಗಿಗಳ ತೃಪ್ತಿಯನ್ನು ಹೆಚ್ಚಳವನ್ನು ಮಾಡಬಹುದು. ಯಾಕಂತಂದ್ರೆ ನಾವು ನ್ಯಾಯಯುತವಾಗಿ ಅಥವಾ ಅದೇನು ಹಾದಿ ಇದೆಯಲ್ಲ ಕಾನೂನುಗಳ ಮೂಲಕ ಅಥವಾ ನ್ಯಾಯಯುತವಾಗಿ ಮೌಲ್ಯಮಾಪನವನ್ನು ಮಾಡುವುದರಿಂದ ಉದ್ಯೋಗಿಗಳಲ್ಲಿ ತೃಪ್ತಿ ಮತ್ತು ನಂಬಿಕೆ ಪ್ರಮಾಣ ಹೆಚ್ಚಳವಾಗುವುದರ ಮೂಲಕ ಉದ್ಯೋಗಿಗಳ ಹುಮ್ಮಸ್ಸನ್ನು ಹೆಚ್ಚಳ ಮಾಡಲು ಈ ಮಾನವ ಸಂಪನ್ಮೂಲದ ಕಾರ್ಯಕ್ಷಮತೆ ಮೌಲ್ಯಮಾಪನ ಹೆಚ್ಚಿನ ಒಂದು ಮಹತ್ವವನ್ನು ಪಡೆದುಕೊಂಡಿರುತ್ತದೆ. 10, ಉತ್ತಮ ಸಂವಹನವನ್ನು ನಿರ್ಮಾಣವನ್ನು ಮಾಡಲು ಇದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹೇಗೆ ಅಂತಂದ್ರೆ ಆ ಸಂಸ್ಥೆಯನ್ನು ನಿರ್ವಹಣೆ ಮಾಡುವಂಥ ನಿರ್ವಾಹಕ ಮತ್ತು ಉದ್ಯೋಗಿಗಳ ನಡುವೆ ಉತ್ತಮ ಸಂಬಂಧಗಳು ಉಂಟಾಗಬೇಕಂತಂದ್ರೆ ನಾವು ಅದರ ಮೌಲ್ಯಮಾಪನವನ್ನು ಮಾಡೋದರಿಂದ ಉತ್ತಮ ಸಂಬಂಧ ಏನಾಗ್ತದೆ, ನಿರ್ಮಾಣವಾಗುತ್ತದೆ. ಇನ್ನು ಕೆಲಸದ ಗುಣಮಟ್ಟ ಹೆಚ್ಚಳ ಆಗಬೇಕಂತಂದ್ರೆ ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಹೆಚ್ಚಳ ಮಾಡಲು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಯಾಕಂತಂದ್ರೆ ಉದ್ಯೋಗಿಗಳು ಉತ್ತಮ ಕೆಲಸ ಮಾಡೋದ್ರಿಂದ ಕೆಲಸದ ಗುಣಮಟ್ಟ ಏನಾಗ್ತದೆ, ಹೆಚ್ಚಳ ಆಗ್ತದೆ. ಹೀಗೆ ಆ ಕೆಲಸದ ಗುಣಮಟ್ಟ ಹೆಚ್ಚಳವಾಗಲು ಈ ಮಾನವ ಸಂಪನ್ಮೂಲದ ಕಾರ್ಯಕ್ಷಮತೆ ಮೌಲ್ಯಮಾಪನ ನಮಗೆ ಸಹಾಯವನ್ನು ಮಾಡಿಕೊಡುತ್ತದೆ.
ಇನ್ನು ಸಮರ್ಪಕವಾಗಿ ಮಾನವ ಸಂಪನ್ಮೂಲ ಯೋಜನೆಯನ್ನು ನಾವು ಹಮ್ಮಿಕೊಳ್ಬೇಕಂತಂದ್ರೆ ಇದು ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಅಗತ್ಯವಾದಂಥ ಮಾಹಿತಿಯನ್ನು ಒದಗಿಸುವುದರ ಮೂಲಕ ಈ ಮಾನವ ಸಂಪನ್ಮೂಲ ಯೋಜನೆಯನ್ನು ಹಮ್ಮಿಕೊಳ್ಳಲು ಸಹಾಯವನ್ನು ಮಾಡ್ತದೆ. 13. ಉದ್ಯೋಗಿಗಳ ಜವಾಬ್ದಾರಿಯನ್ನು ಹೆಚ್ಚಿಸಲು ಈ ಮಾನವ ಸಂಪನ್ಮೂಲ ಕಾರ್ಯಕ್ಷಮತೆ ಮೌಲ್ಯಮಾಪನ ನಮಗೆ ಸಹಾಯ ಆಗ್ತದೆ. ಯಾಕಂತಂದ್ರೆ ಉದ್ಯೋಗಿಗಳು ತಮ್ಮ ಕೆಲಸಕ್ಕೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡುವುದರಿಂದ ಅವರಿಗೆ ಜವಾಬ್ದಾರಿ ಹೆಚ್ಚಳವಾಗುವುದರಿಂದ ಇಲ್ಲಿ ಆ ಉದ್ಯೋಗಿಗಳ ಜವಾಬ್ದಾರಿಯನ್ನು ಹೆಚ್ಚಳ ಮಾಡಲು ಈ ಮೌಲ್ಯಮಾಪನ ಸಹಾಯ ಆಗ್ತದೆ. 14. ಸಂಸ್ಥೆಯ ನಿಯಂತ್ರಣ ಸುಧಾರಣೆಯನ್ನು ಮಾಡಬಹುದು. ಯಾಕಂದ್ರೆ ಉದ್ಯೋಗಿಗಳ ಕೆಲಸವನ್ನು ನಿಯಂತ್ರಿಸಲು ಈ ಮೌಲ್ಯಮಾಪನ ನಮಗೆ ಸಹಾಯವನ್ನು ಮಾಡುವುದರಿಂದ ಆ ಸಂಸ್ಥೆಯ ನಿಯಂತ್ರಣ ವಿಧಾನದಲ್ಲಿ ಸುಧಾರಣೆಯನ್ನು ತರಬಹುದು. ಕೆಲಸದ ಶಿಸ್ತು ಏನಾಗ್ತದೆ, ಹೆಚ್ಚಳವಾಗ್ತದೆ. ಹೇಗೆ ಅಂತಂದ್ರೆ ನಾವು ಮೌಲ್ಯಮಾಪನವನ್ನು ಮಾಡೋದ್ರಿಂದ ಉದ್ಯೋಗಿಗಳಲ್ಲಿ ಶಿಸ್ತು ಮತ್ತು ನಿಯಮ ಪಾಲನೆ ಹೆಚ್ಚಳವಾಗುವುದರ ಜೊತೆಗೆ ಕೆಲಸ ಮಾಡುವಂಥ ಒಂದು ವಿಧಾನದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿ ಅಥವಾ ಶಿಸ್ತನ್ನು ಮೂಡಿಸಲು ಈ ಮೌಲ್ಯಮಾಪನ ನಮಗೆ ಸಹಾಯವನ್ನು ಮಾಡಿಕೊಡುತ್ತದೆ. ನೆಕ್ಸ್ಟ್ ಒನ್, ಸಂಸ್ಥೆಯ ಅಭಿವೃದ್ಧಿಗೆ ಸಹಾಯವನ್ನು ಮಾಡಿಕೊಡುತ್ತದೆ. ಯಾಕಂದರೆ ಉದ್ಯೋಗಿಗಳ ಉತ್ತಮವಾದಂಥ ಕಾರ್ಯಕ್ಷಮತೆಯಿಂದ ಸಂಸ್ಥೆಯ ಅಭಿವೃದ್ಧಿ ಸಾಧ್ಯವಾಗ್ತದೆ. ಈಗ ಉದ್ಯೋಗಿಗಳ ಉತ್ತಮ ಕಾರ್ಯಕ್ಷಮತೆ ಆಗಬೇಕಂತಂದ್ರೆ ನಾವು ಮೌಲ್ಯಮಾಪನವನ್ನು ಮಾಡಲೇಬೇಕು. ಆ ಮೌಲ್ಯಮಾಪನವನ್ನು ಮಾಡೋದ್ರಿಂದ ಈ ಸಂಸ್ಥೆಯ ಅಭಿವೃದ್ಧಿಗೆ ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಹೆಚ್ಚಿನ ಒಂದು ಸಹಾಯವನ್ನು ಮಾಡಿಕೊಡುತ್ತದೆ. ಇನ್ನು ಪ್ರತಿಭಾವಂತರು ಉಳಿಬೇಕಂತಂದ್ರೆ ಈ ಮೌಲ್ಯಮಾಪನ ಬೇಕೇ ಬೇಕು. ಯಾಕಂತಂದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಉತ್ತಮ ಉದ್ಯೋಗಿಗಳನ್ನು ಗುರುತಿಸಿಕೊಂಡು ಅವರನ್ನು ಸಂಸ್ಥೆಯಲ್ಲಿ ಉಳಿಸಿಕೊಳ್ಳಲು ನಾವು ಸಹಾಯ ಆಗಬೇಕಂತಂದ್ರೆ ಸಹಾಯ ಮಾಡುವಂಥ ಕೆಲಸವನ್ನು ಯಾವುದು ಮಾಡ್ತದೆ, ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಮಾಡ್ತದೆ. ನಾವು ಮೌಲ್ಯಮಾಪನವನ್ನು ಮಾಡೋದ್ರಿಂದ ನಮ್ಮ ಸಂಸ್ಥೆಯಲ್ಲಿರುವಂಥ ಉತ್ತಮ ಉದ್ಯೋಗಿಗಳನ್ನು ಅಥವಾ ಪ್ರತಿಭಾವಂತ ಉದ್ಯೋಗಿಗಳನ್ನು ಉಳಿಸಿಕೊಳ್ಳಲು ಸಾಧ್ಯ ಆಗ್ತದೆ. 18. ನಾಯಕತ್ವದ ಅಭಿವೃದ್ಧಿಯನ್ನು ಗೊಳಿಸುತ್ತದೆ. ಯಾಕಂದ್ರೆ ನಾವು ಭವಿಷ್ಯದ ನಾಯಕರನ್ನು ಗುರುತಿಸಿ ತರಬೇತಿ ನೀಡುವಂಥ ಅವಶ್ಯಕತೆ ಇರ್ತದೆ. ಹೀಗಾಗಿ ಆ ಭವಿಷ್ಯದ ನಾಯಕರನ್ನು ಗುರುತಿಸಿ ತರಬೇತಿ ನೀಡಲು ಈ ಮೌಲ್ಯಮಾಪನ ನಮಗೆ ಸಹಾಯವನ್ನು ಮಾಡಿಕೊಡುತ್ತದೆ. ಇದು ನಮಗೆ ಆಗುವಂಥ 18ನೆಯ ಮಹತ್ವದ ಅಂಶ. ಇನ್ನು 19ನೇ ಅಂಶ ಕೆಲಸದ ತೃಪ್ತಿಯನ್ನು ಹೆಚ್ಚಳವನ್ನು ಮಾಡ್ತದೆ. ಯಾಕಂದ್ರೆ ಉದ್ಯೋಗಿಗಳಿಗೆ ನಾವು ನ್ಯಾಯಸಮ್ಮತವಾಗಿ ಮೌಲ್ಯಮಾಪನ ಸಿಗೋದ್ರಿಂದ ಕೆಲಸದಲ್ಲಿ ತೃಪ್ತಿ ಪ್ರಮಾಣ ಹೆಚ್ಚಳವಾಗುವ ಜೊತೆಗೆ ಅವರ ಕೌಶಲ್ಯ ಮಟ್ಟ ಏನಾಗ್ತದೆ ಇನ್ನೂ ಹೆಚ್ಚಳವಾಗಿ ಕಂಡು ಬರುತ್ತದೆ. ಇನ್ನು ಆಗುವಂಥ 20ನೇ ಒಂದು ಅನುಕೂಲತೆ ಸಂಸ್ಥೆಯ ಗುರಿಯನ್ನು ಸಾಧನೆಯನ್ನು ಮಾಡಬಹುದು. ಯಾಕಂದರೆ ಉದ್ಯೋಗಿಗಳ ಉತ್ತಮ ಕಾರ್ಯಕ್ಷಮತೆಯಿಂದ ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಹೆಚ್ಚಿನ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇಷ್ಟು ಕಾರ್ಯಕ್ಷಮತಾ ಮೌಲ್ಯಮಾಪನದ ಮಹತ್ವದ ಅಂಶಗಳು ಆಗಿವೆ. ಮಹತ್ವದ ಅಂಶಗಳು ಆದಮೇಲೆ ನೀವು ಕೊನೆಗೆ ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಉಪಸಂಹಾರವನ್ನು ಬರೀಬೇಕು. ಉಪಸಂಹಾರದಲ್ಲಿ ನೀವೇನು ಬರೀಬೇಕಂತಂದ್ರೆ ಕಾರ್ಯಕ್ಷಮತೆ ಮೌಲ್ಯಮಾಪನವು ಉದ್ಯೋಗಿಗಳ ಸಾಮರ್ಥ್ಯವನ್ನು ಹೆಚ್ಚಿಸಿ ಸಂಸ್ಥೆಯ ಉತ್ಪಾದಕತೆ ಮತ್ತು ಅಭಿವೃದ್ಧಿಗೆ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇದು ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಮುಖವಾದ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂಥೇಳಿ ಉಪಸಂಹಾರದಲ್ಲಿ 4ರಿಂದ 5 ಲೈನು ಎಕ್ಸಾಮ್ ಒಳಗೆ ಬರೆದ್ರೆ ನೀವು ಸುಲಭವಾಗಿ ಅಂಕವನ್ನು ಗಳಿಸ್ಬೋದು. ಏನ ಇಷ್ಟು ವಿದ್ಯಾರ್ಥಿಗಳೇ ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂದ್ರೇನು, ಅದರ ಮಹತ್ವದ ಅಂಶಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.